ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್, ನೀವು ನೋಡ್ತಿದ್ರೆ ಗಣೇಶ್ ಟೆಕ್ ಕನ್ನಡ. ನಾನು ಈ ವಿಡಿಯೋದಲ್ಲಿ ಲೇಟೆಸ್ಟ್ ಆಗಿ ಲಾಂಚ್ ಆಗಿರುವಂಥ OnePlus Nord Buds 4 Proನ ರಿವ್ಯೂ ಮಾಡ್ತೀನಿ. ಹೆಸರು ಸ್ವಲ್ಪ ದೊಡ್ಡದಾಯ್ತು ಅನ್ಸುತ್ತೆ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಮ್ಮ ವೀಡಿಯೋಸ್ನ ನೋಡ್ತಿದ್ದಾರೆ. ನೀವು ಮಾಡೋ ಒಂದೊಂದು ಸಬ್ಸ್ಕ್ರೈಬು ನನಗೆ ಮೋಟಿವೇಶನ್ ಸಿಗುತ್ತೆ. ಇನ್ನೂ ಈ ಥರ ಜೆನ್ಯೂನ್ ರಿವ್ಯೂಸ್ನ ನಿಮಗೋಸ್ಕರ ತಗೊಂಡು ಬರ್ತೀನಿ. ಇನ್ನು ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಇದು ಟೋಟಲ್ 2 ಕಲರ್ಸಲ್ಲಿ ತಗೊಂಡು ಬರ್ತಿದ್ದಾರೆ. ಒಂದು ರೇಡಿಯಂಟ್ ಗ್ರೇ, ಇನ್ನೊಂದು ರಾವೆನ್ ಬ್ಲ್ಯಾಕ್ ಅಂತ. ನಾನು ಆರ್ಡರ್ ಮಾಡಿರೋದು ಬಂದು ರಾವೆನ್ ಬ್ಲ್ಯಾಕ್. ಇನ್ನು ಕ್ವಿಕ್ ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಒಳಗಡೆ ಏನೇ ಕಂಟೆಂಟ್ಸ್ ಬರ್ತಿದೆ ಅಂತ ನಿಮಗೆ ತೋರಿಸ್ತೀನಿ. ಇದು ಬಾಕ್ಸ್ OnePlus Nord Buds 4 Pro. ಹೈರೇಸ್ ಆಡಿಯೋ ಸಪೋರ್ಟ್ ಇದೆ. ಹಿಂಗೆ ತೆಗೆದ್ಬಿಟ್ರೆ ಅನ್ಬಾಕ್ಸ್ ಮಾಡೋಣ. ಬಾಕ್ಸ್ ನಿಮಗೆ ನೋಡೋಕ್ಕೆ ಹೆಂಗಿರುತ್ತೆ. ಫುಲ್ ಮ್ಯಾಟ್ ಫಿನಿಶ್ ಕೊಟ್ಟಿದ್ದಾರೆ. ಇದನ್ನು ಸೈಡ್ಗೆ ಇಟ್ಟರೆ ಇನ್ನೂ ಇದರಲ್ಲಿ ಏನೇನು ಬರ್ತಿದೆ ಅಂತ ನೋಡೋಣ. ಓಕೆ, ಇನ್ನು ಇದನ್ನು ಪಕ್ಕದಲ್ಲಿಟ್ಟರೆ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಎಲ್ಲಾದರೂ ಅನ್ಸ್ಕೋಬೋದು. ಮತ್ತು ಎಕ್ಸ್ಟ್ರಾ ಇಯರ್ ಟಿಪ್ಸ್ ನಿಮ್ಮ ಸೈಜ್ ತಕ್ಕನಂಗೆ ನೀವು ಚೇಂಜ್ ಮಾಡ್ಕೋಬೋದು. ಇದು ಬಾಕ್ಸಲ್ಲಿ ಬರೋ ಕಂಟೆಂಟ್ಸ್. ಫಸ್ಟ್ ಇದ್ರ ಡಿಸೈನ್ ನೋಡಿದ್ರೆ ಫುಲ್ ಮ್ಯಾಟ್ ಬ್ಲ್ಯಾಕ್ ಅಲ್ಲಿ ಕೊಟ್ಟಿದ್ದಾರೆ. ಸಿಂಗಲ್ ಹ್ಯಾಂಡೆಡ್ಲಿ ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು. ಇಯರ್ ಕಂಫರ್ಟ್ ಅನ್ನೋದು ಜಾಸ್ತಿ ಚೆನ್ನಾಗಿದೆ. ಇನ್ನು ಕನೆಕ್ಟಿವಿಟಿ ವಿಷಯಕ್ಕೆ ಬಂದರೆ ನಿಮಗೆ ಬ್ಲೂಟೂತ್ 6 ಮೇಲೆ ರನ್ ಆಗುತ್ತೆ. ಮತ್ತೆ ಗೂಗಲ್ ಫಾಸ್ಟ್ ಪೇರಿಂಗ್ ಸಪೋರ್ಟ್ನ ಕೊಡ್ತಿದ್ದಾರೆ. ನೀವು OnePlus ಡಿವೈಸಸ್ ಯೂಸ್ ಮಾಡ್ತಿದ್ರೆ ಬೇರೆ ಆ್ಯಪ್ ಏನೋ ಅವಶ್ಯಕತೆ ಇಲ್ಲ. ಬಟ್ ಅದರ್ ದ್ಯಾನ್ OnePlus ಡಿವೈಸಸ್ ಯೂಸ್ ಮಾಡ್ತಿದ್ರೆ ಹೇ ಮೆಲೋಡಿ ಅಂತ ಒಂದು ಆ್ಯಪ್ ಇರುತ್ತೆ. ಅದು ಪ್ಲೇಸ್ಟೋರ್ ಮತ್ತು ಆ್ಯಪ್ ಸ್ಟೋರಲ್ಲಿ ಎರಡರಲ್ಲಿ ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಫಸ್ಟ್ ನಿಮ್ಮ ಡಿವೈಸ್ ಬ್ಲೂಟೂತ್ಗೆ ಕನೆಕ್ಟ್ ಮಾಡಿಕೊಂಡು ಮತ್ತೆ ಆ್ಯಪಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಇನ್ನು ಸೌಂಡ್ ಕ್ವಾಲಿಟಿ ವಿಷಯಕ್ಕೆ ಬಂದರೆ ಇದರಲ್ಲಿ ನಿಮಗೆ 12mm ಟೈಟಾನಿಯಂ ಕೋಟೆಡ್ ಡ್ರೈವರ್ಸ್ನ ಕೊಟ್ಟಿದ್ದಾರೆ. ಇದರಲ್ಲಿ ಮ್ಯೂಸಿಕಲ್ಲಿ ಓವರಾಲ್ ಆಗಿ ವೋಕಲ್ಸ್, ಇನ್ಸ್ಟ್ರೂಮೆಂಟ್ಸ್ ಆಗಲಿ, ಬೇಸ್ ಆಗಲಿ ಎಲ್ಲ ನಿಮಗೆ ಬ್ಯಾಲೆನ್ಸ್ಡ್ ಆಗಿ ಕೊಡ್ತಿದ್ದಾರೆ. ನಿಮ್ಗೆ ಇನ್ನೂ ಸ್ವಲ್ಪ ಬೂಸ್ಟೆಡ್ ಬೇಸ್ ಬೇಕಂದರೆ ಬೇಸ್ ವೇವ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನು ಎನೇಬಲ್ ಮಾಡಿಕೊಂಡು +5ಗೆ ಇಟ್ಕೋಬೇಕು. ಆವಾಗ ನಿಮಗೆ ಇನ್ನೂ ಬೇಸಲ್ಲಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಇದರಲ್ಲಿ ನಿಮಗೆ OnePlus 3D ಆಡಿಯೋ ಅಂತ ಒಂದು ತಗೊಂಡು ಬಂದಿದ್ದಾರೆ. ಅದನ್ನು ಎನೇಬಲ್ ಮಾಡಿಕೊಂಡ್ರೆ ಡಿಫ್ರೆಂಟ್ ಡೈರೆಕ್ಷನ್ಸಿಂದ ಬರೋ ಮ್ಯೂಸಿಕ್ನ ಎನ್ಹ್ಯಾನ್ಸ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಗೇಮಿಂಗ್ ವಿಷಯಕ್ಕೆ ಬಂದರೆ ಇದರಲ್ಲಿ ನಿಮಗೆ ಗೇಮ್ ಮೋಡ್ ಅಂತ ಒಂದು ಆಪ್ಷನ್ ಕೊಡ್ತಿದ್ದಾರೆ. ಅದನ್ನು ಎನೇಬಲ್ ಮಾಡಿದ್ರೆ ನಿಮಗೆ 2 ಆಪ್ಷನ್ಸ್ ಇರ್ತವೆ. ಅದರಲ್ಲಿ ಎನ್ಹ್ಯಾನ್ಸ್ಡ್ ಸೌಂಡ್ ಎಫೆಕ್ಟ್ಸ್ ಮತ್ತು ಲೋ ಗೇಮ್ ಲೇಟೆನ್ಸಿ ಅಂತ. ಎನ್ಹ್ಯಾನ್ಸ್ಡ್ ಸೌಂಡ್ ಎಫೆಕ್ಟ್ಸ್ನ ಎನೇಬಲ್ ಮಾಡಿಕೊಂಡ್ರೆ ನಿಮಗೆ ಡಿಫ್ರೆಂಟ್ ಡೈರೆಕ್ಷನ್ಸಿಂದ ಬರೋ ಗನ್ ಶಾಟ್ಸ್ ಆಗಲಿ, ಫುಡ್ ಸ್ಟೆಪ್ಸ್ ಆಗಲಿ ಇನ್ನೂ ಎನ್ಹ್ಯಾನ್ಸ್ ಆಗಿ ಕೇಳಿಸುತ್ತೆ ಅಂತ ಇವರು ಹೇಳ್ತಿದ್ದಾರೆ. ಮತ್ತು ಲೋ ಲೇಟೆನ್ಸಿನ ಎನೇಬಲ್ ಮಾಡಿಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಲೇಟೆನ್ಸಿ ಕಮ್ಮಿ ಆಗುತ್ತೆ. ಬಟ್ ನೀವು ಡೈಲಿ ಆಡ್ತೀರಾ, ಪ್ರೊಫೆಷನಲ್ ಗೇಮರ್ಸ್ ಅಂದರೆ ಯಾವಾಗಲೇ ಆಗಲಿ ಬ್ಲೂಟೂತ್ ಡಿವೈಸಸ್ನ ಯೂಸ್ ಮಾಡ್ಕೋಬೇಡಿ ಗೇಮ್ಗೋಸ್ಕರ. ಯಾವಾಗಲೇ ಆಗಲಿ ವೈರ್ಡ್ ಇಯರ್ಫೋನ್ಸ್ನ ಯೂಸ್ ಮಾಡಿ. ಅದರಲ್ಲಿ ನಿಮಗೆ ಲೇಟೆನ್ಸಿ 0 ಇರುತ್ತೆ. ಎಕ್ಸ್ಪೀರಿಯನ್ಸ್ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಇದರಲ್ಲಿ ನಿಮಗೆ ಡ್ಯುಯಲ್ ಕನೆಕ್ಟಿವಿಟಿ ಕೊಡ್ತಿದ್ದಾರೆ. ಒಂದೇ ಸಲ 2 ಡಿವೈಸಸ್ಗೆ ಕನೆಕ್ಟ್ ಮಾಡ್ಕೋಬೋದು. ಮತ್ತು ಇದರಲ್ಲಿ ನಿಮಗೆ ಫೈಂಡ್ ಮೈ ಇಯರ್ಬಡ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಇನ್ ಕೇಸ್ ನಿಮ್ಮ ಬಡ್ಸ್ ನಿಮ್ಮ ಫೋನ್ಗೆ ಕನೆಕ್ಟ್ ಆಗಿ ಎಲ್ಲಾದರೂ ಮಿಸ್ ಆದರೆ ನೀವು ಅದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಈ ಥರ ಸೌಂಡ್ ಒಂದ್ಸಲ ಇದರಲ್ಲಿ ನಿಮಗೆ ಇನ್ ಇಯರ್ ಡಿಟೆಕ್ಷನ್ನ ಕೊಡ್ತಿದ್ದಾರೆ. ಇನ್ ಕೇಸ್ ನೀವು ಸಾಂಗ್ ಕೇಳಿಸ್ಕೊತಾ ಇರುವಾಗ ನಿಮ್ಮ ಕಿವಿನಿಂದ ಇಯರ್ಬಡ್ನ ತೆಗೆದ್ರೆ ಆಟೋಮೆಟಿಕ್ಕಾಗಿ ಪಾಸ್ ಆಗುತ್ತೆ. ಮತ್ತೆ ಕಿವಿಯಲ್ಲಿ ಇಟ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಇದರಲ್ಲಿ ವಿಂಡೋಸ್ 5 ಪೇರ್ ಅಂತ ಒಂದು ತಗೊಂಡು ಬಂದಿದ್ದಾರೆ. ಅದನ್ನು ಎನೇಬಲ್ ಮಾಡಿಬಿಟ್ಟು ಪೇನಿಂಗ್ ಕೀನ ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ ನಿಮ್ಮ ವಿಂಡೋಸ್ ಲ್ಯಾಪ್ಟಾಪಲ್ಲಿ ಆಟೋಮೆಟಿಕ್ಕಾಗಿ ಒಂದು ಪಾಪಪ್ ತೋರಿಸುತ್ತೆ ಈಸಿ ಕನೆಕ್ಟಿವಿಟಿಗೋಸ್ಕರ. ಅಂದರೆ ಆಫೀಸ್ ಕಾಲ್ಸ್ ಏನಾದರೂ ಇದ್ದರೆ ಇನ್ಸ್ಟೆಂಟಾಗಿ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಮತ್ತು ಇಯರ್ಬಡ್ಸ್ ಕಂಟ್ರೋಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದರಲ್ಲಿ ನಿಮಗೆ ಸಿಂಗಲ್ ಟ್ಯಾಪ್, ಡಬಲ್ ಟ್ಯಾಪ್, ತ್ರಿಬಲ್ ಟ್ಯಾಪ್, ಲಾಂಗ್ ಪ್ರೆಸ್ ಎಲ್ಲ ಬಟನ್ಸ್ಗೂ ನೀವು ಕಸ್ಟಮೈಸ್ ಮಾಡ್ಕೋಬೋದು. ಒಂದೊಂದು ಕಂಟ್ರೋಲ್ನ ಇಟ್ಕೋಬೋದು. ಮತ್ತು ನಿಮಗೆ ಈ ಇಯರ್ಬಡ್ಸಲ್ಲಿನೇ ಸೌಂಡ್ ಕಂಟ್ರೋಲ್ಸ್ನ ಕೊಡ್ತಿದ್ದಾರೆ. ನಿಮಗೆ ಇಯರ್ಬಡ್ ಸೈಡ್ ಸ್ವೈಪ್ ಅಪ್ ಇಲ್ಲ ಸ್ವೈಪ್ ಡೌನ್ ಮಾಡಿದ್ರೆ ಡಿವೈಸ್ ವಾಲ್ಯೂಮ್ ಇನ್ಕ್ರೀಸ್ ಇಲ್ಲ ಡಿಕ್ರೀಸ್ ಮಾಡ್ಕೋಬೋದು. ಈ ಫೀಚರ್ ನಮಗೆ ಜಾಸ್ತಿ ಕೂಲ್ ಚೆನ್ನಾಗಿ ಅನ್ನಿಸ್ತು. ಇನ್ನು ಬ್ಯಾಟ್ರಿ ವಿಷಯಕ್ಕೆ ಬಂದರೆ ಕೇಸ್ ಪ್ಲಸ್ ಬಡ್ಸ್ ಇವರು 54 ಅವರ್ಸ್ ಕ್ಲೈಮ್ ಮಾಡ್ತಿದ್ದಾರೆ. ಅಂದರೆ ನೀವು LHDC ಆಗಲಿ ANC ಆಗಲಿ ಆಫ್ ಮಾಡ್ಕೊಂಡು ಕೇಳಿಸ್ಕೊಂಡ್ರೆ 54 ಅವರ್ಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಇನ್ ರಿಯಾಲಿಟಿ ನೀವು ಎಲ್ಲ ಮಿಕ್ಸ್ ಆಗಿ ಆವಾಗ ANC ಆನ್ ಮಾಡಿಕೊಂಡು ಕೇಳಿಸ್ಕೊಂಡ್ರು ನಿಮಗೆ ಆವ್ರೇಜ್ ಆಗಿ ಒಂದು 45 ಅವರ್ಸ್ ಬರ್ಬೋದು. ಈಚ್ ಬಡ್ಡಲ್ಲಿ ವಿತೌಟ್ ANC ನಿಮಗೆ 13 ಅವರ್ಸ್ ಕ್ಲೈಮ್ ಮಾಡ್ತಿದ್ದಾರೆ. ಬಟ್ ನಿಮಗೆ ಆವ್ರೇಜ್ ಆಗಿ ಒಂದು 8 ಅವರ್ಸ್ ಆ ಥರ ಬರ್ಬೋದು. ಓವರಾಲ್ ಆಗಿ ಬ್ಯಾಟ್ರಿ ಕ್ವಾಲಿಟಿ ಗುಡ್ ಅಂತಲೇ ಹೇಳ್ಬೋದು. ಇನ್ನು ಕಾಲ್ ಕ್ವಾಲಿಟಿ ವಿಷಯಕ್ಕೆ ಬಂದರೆ ಇದರಲ್ಲಿ 6 mics ವಿತ್ ENC ಕೊಡ್ತಿದ್ದಾರೆ. ಇದರಲ್ಲಿ ನನಗೆ ಏನಾದರೂ ಜಾಸ್ತಿ ಇಷ್ಟ ಆಯ್ತು ಅಂದರೆ ಅದು ಕಾಲ್ ಕ್ವಾಲಿಟಿ ಮಾತ್ರ. ಒಂದ್ಸಲ ಡಿಫ್ರೆಂಟ್ ಎನ್ವೈರ್ಮೆಂಟ್ ಕಂಡೀಷನ್ಸಲ್ಲಿ ನಿಮಗೆ ಕಾಲ್ ರೆಕಾರ್ಡಿಂಗ್ಸ್ನ ಹಾಕ್ತೀನಿ, ಒಂದ್ಸಲ ಕೇಳಿಸ್ಕೊಳ್ಳಿ ಹೆಂಗಿರುತ್ತೆ ಕಾಲ್ ಕ್ವಾಲಿಟಿ ಅಂತ. ಈಗ ನಾನು ಮಾತಾಡ್ತಾ ಇದ್ದೀನಿ Nord 4 Buds Pro. ನೀವು ಕೇಳಿಸ್ಕೋಬಹುದು ಈ ಕಾಲ್ ಕ್ವಾಲಿಟಿ ಹೆಂಗಿದೆ ಅಂತ. ನಾನು ಈಗ ಪ್ರೆಸೆಂಟ್ ಫ್ಯಾನ್ ಇಲ್ಲ ಏನಿಲ್ಲ, ನಾರ್ಮಲ್ ಎನ್ವೈರ್ಮೆಂಟ್ ಕಂಡೀಷನ್ ಮಾತಾಡ್ತಾ ಇದ್ದೀನಿ. ನೀವು ಜಡ್ಜ್ ಮಾಡ್ಬೋದು ವಾಯ್ಸ್ ಕ್ವಾಲಿಟಿ ಹೆಂಗಿದೆ ಅಂತ. ಈಗ ನಾನು ಮನೆಯಲ್ಲಿ ಫ್ಯಾನ್ ಆನ್ ಮಾಡಿಬಿಟ್ಟು ಕಾಲ್ ಮಾತಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಕಾಲ್ ಕ್ವಾಲಿಟಿ ಹೆಂಗಿದೆ ಅಂತ. ಇದರಲ್ಲಿ ನಿಮಗೆ IP55 ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆಂಟ್ನ ತಗೊಂಡು ಬಂದಿದ್ದಾರೆ. ಅಂದರೆ ಚಿಕ್ಕ ವಾಟರ್ ಸ್ಪ್ರಿಂಕಲ್ಸ್ನ ತಡ್ಕೊಳ್ತಾ ಬಿಟ್ಟು ಡೀಪ್ ವಾಟರ್ ತಗೊಂಡೋದ್ರೆ ಇದು ವರ್ಕ್ ಆಗಲ್ಲ, ಹಾಳಾಗುತ್ತೆ. ಮತ್ತು ಇನ್ನು ನೆಗೆಟಿವ್ ವಿಷಯಕ್ಕೆ ಬಂದರೆ ಇದರಲ್ಲಿ AI ಟ್ರಾನ್ಸ್ಲೇಷನ್ ಅಂತ ಒಂದು ಆಪ್ಷನ್ ತೊಗೊಂಡು ಬಂದಿದ್ದಾರೆ. ಅದು ಹೆಂಗಂದರೆ ಬೇರೆಯವರು ಬೇರೆ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾ ಇದ್ದರೆ ನಮ್ಗೆ ಬೇಕಾಗಿರೋ ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೇಳಿಸುತ್ತೆ. ಬಟ್ ಅದು OnePlus ಡಿವೈಸಲ್ಲಿ ವರ್ಕ್ ಆಗಲ್ಲ. ಬರೀ ಸ್ಪೆಸಿಫಿಕ್ OnePlus ಡಿವೈಸಲ್ಲಿ ಮಾತ್ರ ವರ್ಕ್ ಆಗುತ್ತೆ. ಸೇಮ್ ಹಂಗೆ LHDC ನಿಮಗೆ ಎನೇಬಲ್ ಮಾಡ್ಕೊಳ್ಳೋಕ್ಕೂ ಡಿಸೇಬಲ್ ಮಾಡ್ಕೊಳ್ಳೋಕ್ಕೂ OnePlus ಡಿವೈಸಲ್ಲಿ ಆಗಲ್ಲ. ಬರೀ OnePlus ಡಿವೈಸಲ್ಲಿ ಮಾತ್ರ ಅದು
ಅವೈಲೇಬಲ್ ಇದೆ ಆಪ್ಷನ್. ಮತ್ತು ಇದರಲ್ಲಿ OnePlus 3D ಆಡಿಯೋ ಅಂತ ಒಂದು ಆಪ್ಷನ್ ಇದೆ. ಅದನ್ನು ಎನೇಬಲ್ ಮಾಡಿದ್ರೆ ಅಷ್ಟು ಹ್ಯೂಜ್ ಡಿಫ್ರೆನ್ಸ್ ಏನಿಲ್ಲ, ಜಸ್ಟ್ ಮೈನರ್ ಡಿಫ್ರೆನ್ಸ್ ಅಷ್ಟೇ. ಅದನ್ನು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ಇನ್ನೊಂದು ನೆಗೆಟಿವ್ ಬಂದು ಗೇಮ್ ಮೋಡಲ್ಲಿ ಎನ್ಹ್ಯಾನ್ಸ್ಡ್ ಸೌಂಡ್ ಎಫೆಕ್ಟ್ಸ್ ಅಂತ ಒಂದಿದೆ. ಅದನ್ನು ಎನೇಬಲ್ ಮಾಡಿದ್ರೆ ಸೌಂಡ್ ಎಫೆಕ್ಟ್ ಎನ್ಹ್ಯಾನ್ಸ್ ಮಾಡೋದು ಬಿಟ್ಟು ಸ್ವಲ್ಪ ಡಿಸ್ಟಾರ್ಟ್ ಥರ ಅನಿಸ್ತಿದೆ. ಲೌಡಾಗಿ ಕೇಳಿಸುತ್ತೆ ಬಿಟ್ಟು ಫುಡ್ ಸ್ಟೆಪ್ಸ್ ಆಗಲಿ ಗನ್ ಶಾಟ್ಸ್ ಆಗಲಿ ಅಷ್ಟು ನೀಟಾಗಿ ಕೇಳಿಸ್ತಿಲ್ಲ. ಬೆಟರ್ ಅದನ್ನು ಡಿಸೇಬಲ್ ಮಾಡಿಕೊಂಡು ಗೇಮ್ ಮಾಡಿದ್ರೆ ಇನ್ನೂ ಬೆಟರ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಮತ್ತು ಓವರಾಲ್ ಆಗಿ ಆ ಪ್ರೈಸ್ ರೇಂಜಲ್ಲಿ ಇಂಪ್ರೂವ್ಡ್ ಸೌಂಡ್ ಕ್ವಾಲಿಟಿ ಕೊಡ್ಬೋದು ಅಂತ ಅನ್ನಿಸ್ತು ಈ ಬಡ್ಸಲ್ಲಿ. ಅಷ್ಟೇ ನನಗೆ ಅನಿಸಿರೋದು. ಮತ್ತು ಇದಕ್ಕೆ ಪರ್ಫೆಕ್ಟ್ ಕಾಂಪಿಟೇಟರ್ ಯಾವುದಂದರೆ ರಿಯಲ್ಮಿ ಬಡ್ಸ್ ಏರ್ 8. ಅದು ನಿಮಗೆ ಇನ್ನೂ ₹500 ಕಮ್ಮಿನೇ ಸಿಗುತ್ತೆ. ನಿಮಗೆ ಇನ್ ಕೇಸ್ ಡೀಟೇಲ್ ಕಂಪ್ಯಾರಿಸನ್ ಬೇಕಂದರೆ ಅಟ್ಲೀಸ್ಟ್ 30 ಪೀಪಲ್ ಕಾಮೆಂಟ್ ಮಾಡಿ ನನಗೆ ಡೀಟೇಲ್ ಕಂಪ್ಯಾರಿಸನ್ ಬೇಕು ಅಂತ. ಖಂಡಿತ ಅದನ್ನು ತಗೊಂಡು ರಿವ್ಯೂ ಮಾಡಿ ಕಂಪೇರ್ ಮಾಡಿ ಯಾವುದು ಬೆಸ್ಟ್ ಅಂತ ನಿಮಗೆ ಹೇಳ್ತೀನಿ. ಇಲ್ಲಿ ತನಕ ವೀಡಿಯೋ ನೋಡಿದ್ರೆ ಅಂದರೆ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಇನ್ ಕೇಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬೈ.